ಡೇ ಅಂಡ್ ನೈಟ್ ಮೂನ್ ಸನ್ ಬಗ್ಗೆ ಪ್ರಾಜೆಕ್ಟ್ ಮಾಡಿದ್ದಾಳೆ. ಕಲಘಟಗಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭೆ ಮಿಂಚು, ತೀರ್ಪುಗಾರರ ಮೆಚ್ಚುಗೆ ಪಡೆದ ಮಾದರಿ ಪ್ರದರ್ಶನ. ಕಲಘಟಗಿ ಪಟ್ಟಣದ ಹೊರವಲಯದಲ್ಲಿರುವ ಮಾಚಾಪುರದ ಸೆಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು. 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ತೋರಿದ್ದು ಈ ಪ್ರದರ್ಶನದಲ್ಲಿ ನಾನಾ ರೀತಿಯ ವಿಜ್ಞಾನ ಮಾದರಿಗಳನ್ನು ತೋರಿಸಿ ಪ್ರಶಂಸೆ ಗಳಿಸಿದರು. ಕಲಘಟಗಿ ತಾಲೂಕಿನ ಮಾಚಾಪುರದ ಸೆಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳಲ್ಲಿದ್ದ ರಹಸ್ಯ ಪ್ರತಿಭೆಗಳು ಹೊರಹೊಮ್ಮಿದ್ವು. ವಿದ್ಯಾರ್ಥಿಗಳು ಪುನರುತ್ಪಾದಕ ಶಕ್ತಿ, ಕೃಷಿ, ಪರಿಸರ, ರಾಕೆಟ್ ಮಾದರಿ, ಜಲ ಸಂರಕ್ಷಣೆ, ಟ್ರಾಫಿಕ್ ನಿಯಂತ್ರಣ, ತಂತ್ರಜ್ಞಾನ ಮತ್ತು ವಿಜ್ಞಾನ ಆವಿಷ್ಕಾರ ಸೇರಿದಂತೆ ಹಲವು ವಿವಿಧ ವಿಷಯಗಳಲ್ಲಿ ಮಿನಿ ಮಾದರಿಗಳನ್ನು ಪ್ರದರ್ಶಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಫಾದರ್ ಜಾರ್ಜ್ ಮೋನಿಸ್, ಫಾದರ್ ರಿಚರ್ಡ್, ಉಪಮುಖ್ಯೋಪಾಧ್ಯಾಯರಾದ ಫಾದರ್ ದೇವಸ್ಯ, ವಿಜ್ಞಾನ ಶಿಕ್ಷಕಿಯಾದ ಶರ್ಲಿ ಮೇಡಂ, ಇತರೆ ಶಿಕ್ಷಕರು, ಶಿಕ್ಷಕಿಯರು ಮತ್ತು ಪಾಲಕರು ಉಪಸ್ಥಿತರಿದ್ದರು. ವಿಜ್ಞಾನ ಭರಿತ ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳ ಉತ್ಸಾಹ ಮತ್ತು ಪೋಷಕರ ಪ್ರೋತ್ಸಾಹ ಮೇಳೈಸಿ ಕಾರ್ಯಕ್ರಮ ವಿಶೇಷ ಕಳೆ ತುಂಬಿತು. ನನ್ನ ಮಗಳು ಸೃಷ್ಟಿ ಅಂತ 6th B ಅಲ್ಲಿ ಓದ್ತಿದ್ದಾಳೆ. ಸೊ ಅವಳು ಡೇ ಆ್ಯಂಡ್ ನೈಟ್ ಮೂನ್ ಸನ್ ಬಗ್ಗೆ ಪ್ರಾಜೆಕ್ಟ್ ಮಾಡಿದ್ದಾಳೆ. ಸೊ ಎಲ್ಲ ಮಕ್ಕಳು ಒಂದೊಂದು ಥರ ಆಗಿ ಒಂದೊಂದು ವಿಷಯ ತಗೊಂಡು ರಿಸರ್ಚ್ ಮಾಡಿದ್ದಾರೆ. ಸೊ ಹ್ಯೂಮನ್ ಆರ್ಗ್ಯಾನಿಸಮ್ ಬಗ್ಗೆ ಮತ್ತು ಏರ್ ಪೊಲ್ಯೂಷನ್ ಬಗ್ಗೆ, ಏರಿನಿಂದ ಎಷ್ಟೆಷ್ಟು ವಿಧದ ಏರ್ ಇರುತ್ತೆ, ಸೊ ನಮಗೆ ಏನು ಹಾನಿಕರ ಆಗುತ್ತೆ ಅಂತ ಎಲ್ಲ ಕಂಡು ಹಿಡಿದಿದ್ದಾರೆ ಮಕ್ಕಳು. ಸೊ ಕಿಡ್ನಿ ಇದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಅದರಿಂದ ಹೆಚ್ಚಾಗಿ ತಿಳ್ಕೊಬೋದು. ಸೊ ಹುಡುಗರು ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತಿನ ದಿವಸ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿ ಮಕ್ಕಳು ವಿಜ್ಞಾನ ಮತ್ತು ಪರಿಸರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಮತ್ತು ಇದರಿಂದ ದೇಶಕ್ಕೆ ಮತ್ತು ಪರಿಸರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಸೂಚನೆಗಳನ್ನು ನೀಡಿರುತ್ತಾರೆ. ಇದರಿಂದ ದೇಶಕ್ಕೂ ಕೂಡ ಒಳ್ಳೆಯ ಒಂದು ಸೆಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂದರೆ ನಮ್ಮ ಶಾಲೆಯಲ್ಲಿ ನಾವು ಸೈನ್ಸ್ ಎಕ್ಸಿಬಿಷನ್ ಅನ್ನು ಏರ್ಪಡಿಸಿದ್ದೇವೆ ನಮ್ಮ ಮಕ್ಕಳಿಂದ. ನಾನು ಜಾರ್ಜ್ ಮೋನಿಸ್ ಪ್ರಿನ್ಸಿಪಲ್ ಆಗಿ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಾವು ಈ ಒಂದು ಸೈನ್ಸ್ ಎಕ್ಸಿಬಿಷನ್ ಏರ್ಪಡಿಸಿದಾಗ ಬಹಳಷ್ಟು ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ, ಉತ್ತೇಜನ ಕೊಡಲಿಕ್ಕೆ ನಾವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಮಕ್ಕಳಿಗೆ ಈ ಅವಕಾಶವನ್ನು ಒದಗಿಸಿಕೊಡ್ತೇವೆ. ಇದರಲ್ಲಿ ಬಹಳಷ್ಟು ಮಾಡೆಲ್ಸ್ಗಳನ್ನು ಮಕ್ಕಳು ತಯಾರು ಮಾಡಿದ್ದಾರೆ. ಹೊಸ ಹೊಸ ಮಾಡೆಲ್ಸ್ಗಳನ್ನು ಈ ವರ್ಷ ಸಿದ್ಧಪಡಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಈ ಮಕ್ಕಳು ಮುಂದೆ ದೊಡ್ಡ ವಿಜ್ಞಾನಿಗಳಾಗ್ಬೋದು ಅಂತ ಅನಿಸ್ತದೆ. ಯಾಕಂದರೆ ಈಗನೇ ಅವರಲ್ಲಿ ಇರುವಂತಹ ಕ್ರಿಯೇಟಿವಿಟಿ ಮತ್ತು ಅವರಲ್ಲಿರುವ ಜ್ಞಾನ, ಬುದ್ಧಿವಂತಿಕೆ ತುಂಬ ಮಹತ್ವದ್ದಾಗಿದೆ. ಕ್ಲಾಸಿನಲ್ಲಿ ನಾವು ಅವರಿಗೆ ಥಿಯರಿಯನ್ನು ನಾವು ಮಾಡ್ತೇವೆ, ಆದರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಅವರು ಇವತ್ತು ತೋರಿಸ್ತಾ ಇದ್ದಾರೆ. ಅವರಿಗೆ ಎಷ್ಟು ಅರ್ಥ ಆಗಿದೆ ಪಾಠಗಳು ಮತ್ತು ಈ ವಿಜ್ಞಾನವನ್ನು ಎಷ್ಟು ಮಟ್ಟಿಗೆ ಅವರು ಅದನ್ನು ತಿಳ್ಕೊಂಡಿದ್ದಾರೆ ಎಂಬುದು ನಮಗೆ ಅವರ ಮಾಡೆಲ್ಸ್ಗಳಿಂದ, ಅವರ ಪ್ರದರ್ಶನದಿಂದ ತಿಳಿದು ಬರ್ತಾ ಇದೆ. ತುಂಬ ಖುಷಿ ಆಗ್ತದೆ ಈ ಮಕ್ಕಳ ಒಂದು ಪ್ರತಿಭೆಗಳನ್ನು ನೋಡಲಿಕ್ಕೆ ಮತ್ತು ಈ ಒಂದು ಪ್ರದರ್ಶನವನ್ನು ಅವರು ತೋರ್ಪಡಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಅವರಿಗೆ ನಾವು ಪ್ರೋತ್ಸಾಹ ಕೊಡ್ತೇವೆ ಮತ್ತು ಆಲ್ ದ ಬೆಸ್ಟ್. ಅವರಿಗೆ ಮುಂದೆ ದೊಡ್ಡ ಒಂದು ವ್ಯಕ್ತಿಗಳಾಗಿ, ಭಾರತದಲ್ಲಿ ದೊಡ್ಡ ಒಂದು ವ್ಯಕ್ತಿಗಳಾಗಿ ಕಂಗೊಳಿಸಲಿಕ್ಕೆ ಒಂದು ಅವಕಾಶ ಮತ್ತು ಅವರು ಮುಂದೆ ಬರ್ತಾರೆ ಎಂಬುದು ನಮಗೆ ಗೊತ್ತಿದೆ. ಯಾವುದೇ ಹೆಮ್ಮೆ ಅನ್ನಿಸ್ತದೆ ಮತ್ತು ಅವರಿಗೆ ಈ ಸಂದರ್ಭದಲ್ಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ.